ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ನಾವು ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಕೆಯ ಪ್ರಾರ್ಥನೆ ಅದ್ಭುತಗಳನ್ನು ತರುತ್ತದೆ. ಅದಕ್ಕೆ ಆಧಾರ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ಒಂದು ಪ್ರಾರ್ಥನೆಯ ಶಕ್ತಿಯನ್ನು ನಾವು ನೋಡಬಹುದು. ಪ್ರಾರ್ಥನೆ ಕ್ರೈಸ್ತ ಜೀವನದ ಶಕ್ತಿಯಾಗಿದೆ. ಪ್ರಾರ್ಥನೆಯೊಂದಿಗೆ ನಂಬಿಕೆ ಸೇರಿದಾಗ ಅದ್ಭುತಗಳು ಸಂಭವಿಸುತ್ತದೆ. ಯೇಸುಸ್ವಾಮಿ ಹೇಳಿದರು, ನೀವು ನಂಬಿಕೆಯಿಂದ ಪ್ರಾರ್ಥಿಸಿರಿ. ಯಾಕೆಂದರೆ ನಂಬಿಕೆಯ ಪ್ರಾರ್ಥನೆ ದೇವರ ಕರಗಳನ್ನು ಚಲಿಸುವಂತೆ ಮಾಡುತ್ತದೆ. ನಾವು ದೇವರು ನನ್ನೊಂದಿಗಿದ್ದಾನೆ ಎಂದು ನಂಬಿದಾಗ ದೇವರು ನಮ್ಮ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು, ಅಸಾಧ್ಯವಾದಂಥ ಬಾಗಿಲುಗಳನ್ನು ಸಹ ಅವರು ತೆರೆಯುತ್ತಾರೆ. ಮುಚ್ಚಿದ ಬಾಗಿಲುಗಳು ಸಹ ತೆರೆಯಲ್ಪಡುತ್ತದೆ. ಬೆಟ್ಟದಂತಿರುವ ಸಮಸ್ಯೆಗಳು ನೀಗಿ ಹೋಗ್ತದೆ. ಯಾವಾಗಂತ ಹೇಳಿದ್ರೆ ನಂಬಿ ಪ್ರಾರ್ಥಿಸುವಾಗ. ಮಾರ್ಕನ ಬರೆದ ಸುವಾರ್ತೆ 11:23 ಹೇಳ್ತದೆ, ಈ ಬೆಟ್ಟಕ್ಕೆ ನೀನು ಎದ್ದು ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಹಾಗೆಯೇ ಆಗುವುದು. ಹೇಗೆ ನುಡಿಯಬೇಕು? ನಂಬಿಕೆಯಿಂದ ನುಡಿಯಬೇಕಂತೆ. ಮತ್ತು ಲೂಕನ ಬರೆದ ಸುವಾರ್ತೆ 17:6ನೇ ವಚನದಲ್ಲಿ ನೋಡ್ತೇವೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರು. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ಕೇವಲ ಏನೋ ಸುಮ್ಮನೆ ಪ್ರಾರ್ಥನೆಯಲ್ಲ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಶ್ರೇಷ್ಠ ಪ್ರತಿಫಲವನ್ನು ತರುತ್ತದೆ. ಚಿಕ್ಕ ನಂಬಿಕೆಯಾದರೂ ಅದು ದೊಡ್ಡ ಅದ್ಭುತವನ್ನು ತರಬಲ್ಲದ್ರಿ. ದೇವರು ನಿಮ್ಮ ಸಮಸ್ಯೆಯ ಗಾತ್ರವನ್ನು ನೋಡೋದಿಲ್ಲ, ನಿಮ್ಮ ನಂಬಿಕೆಯ ಗಾತ್ರವನ್ನು ನೋಡುತ್ತಾರೆ. ಅದಕ್ಕೆ ದೇವರು ಹೇಳಿದರು, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬಿಕೆಯ ಪ್ರಾರ್ಥನೆ ನಿಮ್ಮ ತಡೆಗಳನ್ನು ಒಡೆದು ಹಾಕುತ್ತದೆ. ನಂಬಿಕೆಯ ಪ್ರಾರ್ಥನೆ ಕಣ್ಣೀರನ್ನು ಸಂತೋಷವಾಗಿಸುತ್ತದೆ. ನಂಬಿಕೆಯ ಪ್ರಾರ್ಥನೆ ರೋಗದ ಮಧ್ಯ ಒಂದು ಸ್ವಸ್ಥತೆಯನ್ನು ತರುವಂಥದ್ದಾಗಿದೆ. ನಿರಾಶೆಯ ಮಧ್ಯೆ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. ಒಮ್ಮೆ ಶತಾಧಿಪತಿಯು ಯೇಸುವಿನ ಬಳಿಗೆ ಬಂದು ತನ್ನ ಸೇವಕನಿಗಾಗಿ ಒಂದು ವಿಷಯವನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. ಏಸಪ್ಪ, ನನ್ನ ಆಳಿಗೆ ಸೌಖ್ಯವಿಲ್ಲ, ನೀವು ಒಂದು ಮಾತು ನುಡಿಯಿರಿ, ನಾನು ನಿನ್ನ ಮನೆಗೆ ಬರ್ತೀನಪ್ಪ, ನಿನ್ನ ಆಳಿಗೆ ಸೌಖ್ಯ ಕೊಡ್ತೀನಂತ ಹೇಳಿದಾಗ, ಸ್ವಾಮಿ, ನನ್ನ ಮನೆಗೆ ಬರುವುದು ಬೇಡ, ನೀವು ಒಂದು ಮಾತು ಹೇಳಿದರೆ ಅಲ್ಲಿ ಅದ್ಭುತ ನಡೀತದಂತೇಳಿ ನನಗೆ ಒಂದು ನಂಬಿಕೆ ಇದೆ. ನೋಡ್ರಿ, ಅವನು ನಂಬಿದಂತೆ ಅಲ್ಲಿ ಕಾರ್ಯಗಳು ಜರುಗಿದವು. ಪ್ರೀತಿಯುಳ್ಳ ದೇವಜನರೇ, ಅವನು ನಂಬಿದಾಗ ಆ ಸೇವಕನು ಅದೇ ಸಮಯದಲ್ಲಿ ಅವನು ಸೌಖ್ಯವನ್ನು ಹೊಂದಿಕೊಂಡನು. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ನಂಬಿಕೆಯಿಂದ ನಾವು ಪ್ರಾರ್ಥಿಸಬೇಕು. ಇವತ್ತು ದೇವರು ನಮಗೆ ಹೇಳುತ್ತಿದ್ದಾರೆ, ನಂಬಿಕೆಯಿಂದ ಪ್ರಾರ್ಥಿಸಿರಿ. ಭಯಪಡುವುದನ್ನು ಬಿಟ್ಟು ನಂಬಿಕೆಯಿಂದ ಪ್ರಾರ್ಥಿಸಬೇಕ್ರಿ. ದೇವರ ವಾಗ್ದಾನಗಳನ್ನು ನಂಬಬೇಕು. ಧೈರ್ಯವಾಗಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಸಂಗತಿಗಳನ್ನು ಬದಲಾಯಿಸುತ್ತಾರೆ. ನಂಬಿಕೆಯ ಪ್ರಾರ್ಥನೆ ಅದ್ಭುತಗಳನ್ನು ತರುತ್ತದೆ. ನಂಬಿಕೆಯ ಪ್ರಾರ್ಥನೆ ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ. ನಂಬಿಕೆಯ ಪ್ರಾರ್ಥನೆ ನಿಮ್ಮ ಜೀವಿತವನ್ನೇ ಬದಲಾಯಿಸಬಹುದು. ಈ ದಿನ ದೇವರಿಗೆ ಹೇಳೋಣ, ಸ್ವಾಮಿ, ನಾನು ನಂಬುತ್ತೇನೆ, ನನ್ನ ಜೀವಿತವನ್ನು ಸಮರ್ಪಿಸುತ್ತೇನೆ, ನೀವೇ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ನಂಬಿಕೆಯಿಂದ ನಾವು ದೇವರ ಬಳಿಯಲ್ಲಿ ಬೇಡಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಮ್ಮ ಸಂಗಡ ನೀವು ಮಾತನಾಡಿದ್ದೀರಾ. ನಂಬಿಕೆಯಿಂದ ಬೇಡಿಕೊಳ್ಳ್ರಿ ಎಂಬುದಾಗಿ ದೇವರೇ ನೀವು ಕಲಿಸಿಕೊಟ್ಟಿದ್ದೀರಾ. ಅನೇಕ ವೇಳೆ ಇದು ನಡೀತದ ಇಲ್ವಾ ಎಂಬಂಥ ಒಂದು ಅಪನಂಬಿಕೆಯಲ್ಲೇ ನಾವು ಜೀವಿಸ್ತೇವೆ. ದೇವರೇ, ಇನ್ನು ಮುಂದೆ ಪ್ರತಿಯೊಂದು ವಿಷಯಕ್ಕೂ ದೇವರೇ ನಿಮ್ಮನ್ನು ನಂಬಿ ಮುಂದೆ ಸಾಗುವಂತೆ, ನಂಬಿ ಪ್ರಾರ್ಥಿಸಿ ಒಂದು ಜಯವನ್ನು ಹೊಂದುವಂತೆ
ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ, ಕೃಪೆಯಿಂದ ತುಂಬಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಗೆ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಂಬಿಕೆಯಿಂದ ಪ್ರಾರ್ಥಿಸೋಣ. ಆ ನಂಬಿಕೆಯ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.